ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ರೆ ಇವತ್ತೊಂದು ಒಳ್ಳೆ ಸ್ಪೆಷಲ್ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂತೀನಿ. ಹಾಗೆ ಇದರ ರಿಸಲ್ಟ್ ಏನು ಜಾಸ್ತಿ ನನ್ನ ಹತ್ರ ಕೇಳೋಕ್ಕೆ ಹೋಗ್ಬೇಡಿ, ಯಾಕಂತ ಹೇಳಿದ್ರೆ ನಾನು ರಿಸಲ್ಟ್ ಬಂದ್ರ ಮೇಲೆ ಹೇಳ್ತೀನಿ, ಅಲ್ಲಿ ತನಕ ಏನು ಹೇಳೋಕ್ಕೆ ಹೋಗಲ್ಲ. ಸೊ ಇವಾಗ ನಾನು ಬಂದಿದ್ದು ಆಡಿಷನ್ ನಡೀತಾ ಇದೆ, ಅದಕ್ಕೆ ಹೀಗಾಗುತ್ತೆ ಅಂತ ನಂಗೆ ಗೊತ್ತಿದ್ದಲ್ಲ. ನೀನು ಪ್ರಾಕ್ಟೀಸ್ ಎಲ್ಲ ಮಾಡಿಲ್ಲ, ಸೊ ನನಗೆಲ್ಲ ಸುಮ್ಮನೆ ಹಿಂಗೆ ಕೋಟಿಗೆ ಬರ್ತೀನಿ ಇಷ್ಟಪಟ್ಟರೆ ಮತ್ತೇನೂ ಇಲ್ಲ, ಟೈಮ್ ಪಾಸಿಗೆ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ತುಂಬ ಜನ ಗಾಡಿ ಎಲ್ಲ ನಿಲ್ಲಿಸಿದ್ದಾರೆ, ಏನಕ್ಕಂತ ಗೊತ್ತಿಲ್ಲ. ಸಾಕಷ್ಟು ಗಾಡಿಗಳೆಲ್ಲ ಇದ್ದಾವೆ, ನೀವು ನೋಡ್ತಾ ಇರ್ಬೋದು. ಎಲ್ಲ ನಿಮ್ಮ ಗಾಡಿಗಳೆಲ್ಲ ಕಾಣಿಸ್ತಾ ಇದೆ. ಹೋಗೋಣ, ಹೇಗಾಗತ್ತೆ ಅಂತ ಗೊತ್ತಿಲ್ಲ, ನೋಡೋಣ, ಟ್ರೈ ಕೊಡೋಣ. ಫಲ ಅದು ಇವ್ರಿಗೆ, ಬಟ್ ನಂಗೆ ಗೊತ್ತಿದೆ ನಂಗೆ ಆಗಲ್ಲ ಅಂತ. ಬಟ್ ಹಿಂಗೆ ಒಂದು ಮಿನಿ ವ್ಲಾಗ್ ಆಗುತ್ತೆ ಅಂದ್ಕೊಂಡು ಹಾಗೆ ವ್ಲಾಗು ಆಗುತ್ತೆ ಅಂತ ಬಂದಿದ್ದೇನೆ. ನೋಡೋಣ. ಹಾಯ್. ಇನ್ನು ಇಲ್ಲಿ ನೋಡ್ತಾ ಇದ್ರಲ್ಲ, ಇದೇ ನಾವು ನೋಡಿದ್ರಂತಹ ಆಡಿಷನ್ ಹಾಲ್ ಆಗಿತ್ತು. ಸೊ ಅಲ್ಲಿ ಒಳಗಡೆ ರೂಮ್ ನಿಮ್ಗೆ ತೋರಿಸ್ತೀನಿ, ಅಲ್ಲಿ ಆಡಿಷನ್ ನಡೀತಾ ಇದ್ದಿದ್ದು, ತೊಗೊಳ್ತಾ ಇದ್ದಿದ್ದು. ಸೊ ಇದು ಹಾಲ್ ಆಗಿತ್ತು. ಸುಮಾರು ಜನ ಆಲ್ರೆಡಿ ಆಡಿಷನ್ ಎಲ್ಲ ಮುಗಿಸೋಗಿದ್ರು, ನಾನು ಆಗಷ್ಟೇ ಬಂದಿದ್ದೆ. ಸೊ ನೋಡ್ತಾ ಇದ್ರಲ್ವಾ. ಇನ್ನು ಇಲ್ಲಿ ನನ್ನ ಫ್ರೆಂಡ್ ಸುಜಯ್ ಹಾಗೆ ನನ್ನ ತಮ್ಮನ ರಂಜು ಮಾತಾಡ್ತಾಯಿದ್ರು. ನಾನು ಹಾಗೆ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿ ಇನ್ನೊಂದು ಸಣ್ಣ ವಿಡಿಯೋ ಮಾಡೋಣ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಹೋಗೋರು ಹೋಗ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಇನ್ನು ನನ್ನ ಕಾರ್ಡ್ ಸಿಕ್ತು, ನಂದು ಬಂದು 78ನೇ ನಂಬರು. ಇನ್ನು ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಸ್ಕ್ರಿಪ್ಟ್ ಆಯಿತಾ. ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಸೊ ಆ ಸ್ಕ್ರಿಪ್ಟನ್ನು ನಾವು ಚೆನ್ನಾಗಿ ಬಾಯ್ ಹ್ಯಾಟ್ ಮಾಡಿಕೊಂಡು ಅದನ್ನು ಅಲ್ಲಿ ಒಪ್ಸೋದಿರುತ್ತೆ ವಿತ್ ಆ್ಯಕ್ಷನ್ನು. ಸೊ ನನಗೂ ಒಂದು ಸ್ಕ್ರಿಪ್ಟ್ ಕೊಟ್ಟಿದ್ದರು, ಅದನ್ನು ನಾನು ನೋಡ್ಕೋತಾ ಇದ್ದೆ. ಸೊ ಇವಾಗ ಹೇಗಿದ್ದಾವೆ ಅದರ ಅಂತ ನೋಡ್ತಾ ಇದ್ದೀರಾ. ಅದೇ ತಾಸಿಂದ ಗಟ್ಟು ಹಾಕಿನೇ ಇದ್ದೀನಿ, ಆದರೆ ಯಾಕೋ ಗೊತ್ತಿಲ್ಲ, ತಲೆಗೆ ಹೊಳಿತಾ ಇಲ್ಲ. ಬುಕ್ಕಲ್ಲಿರೋಂಗೆ ಓದಬೇಕಲ್ಲ, ಅದು ನನಗೆ ತುಂಬ ಕಷ್ಟ, ಅದಕ್ಕೆ. ಸೊ ನಾನು ಈಗ ಸದ್ಯದ ಮಟ್ಟಿಗೆ ಏನೇನು ಪ್ರಾಕ್ಟೀಸ್ ಆಗಿದ್ದೀನೋ ಅದನ್ನೇ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದು ನಾನು ತಪ್ಪಿದೆ, ನನ್ನ ಫ್ರೆಂಡಿಗೆ ಒಂದು 10 ಸಲ ಕಾಲ್ ಮಾಡಬೇಕು ಹೇಳ್ತೀನಿ, ಅದನ್ನು ನಿಮ್ಗೆ ಕೈಗೆ ಈಗ ತಪ್ಪು ಮಗ ಕರೆಕ್ಟಾಗಿ ಹೇಳು ಅಂತ. ಸೊ ಇವಾಗ ನಾನು ನಿಮ್ಗೆ ಹೇಳ್ತೀನಿ, ನನಗೆ ಏನು ಗೊತ್ತೋ 1-2 ಲೈನ್ ಹೇಳ್ತೀನಿ ಆಯಿತಾ. ನೀನು ರಾಕ್ಷಸ ಗರ್ಭದ ಜನಿಸಿದರು. ಸೊ ನನ್ನ ಜೊತೆಗೆ ಯಾರಿದ್ದಾರೆ ಗೊತ್ತಾ? ಹಾಯ್ ನೀರು. ಹಾಯ್. ಸೊ ನಮ್ಮ ಗಿಫ್ಟ್ ಕೊಡೋ ವಿಡಿಯೋದೊಳಗೆ ಫೇಮಸ್ ಆಗಿರೋ ನಿರಂಜನ್ ಇದ್ದಾನೆ. ಸೊ ಇವಾಗಲೂ ಕೂಡ ನನ್ನ ವಿಡಿಯೋನೇ ನೋಡ್ತಾ ಇದ್ದಾನೆ. ಥ್ಯಾಂಕ್ ಯು. ಸೊ ನನ್ನ ಮಾನಿಟೈಸೇಷನ್ ಆನ್ ಆಗಿ ಅಂತ ತಮ್ಮ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಹೇಗಾಯಿತು ಮಗ ವಿಡಿಯೋ? ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ಲಾಗ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನಾನು ಯಾವಾಗಲೂ ವಾಚ್ ಮಾಡ್ತಾ ಇರ್ತೀನಿ ನಿಮ್ಮ ವೀಡಿಯೋಸ್ನೆಲ್ಲ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ತಮ್ಮ. ಸೊ ಹೇಗಾಯಿತು ನಿನ್ನ ಇವತ್ತೊಂದು ಆಡಿಷನ್ ಕೊಟ್ಟಿದ್ದೀನಿ, ಚೆನ್ನಾಗೇ ಮಾಡಿದ್ದೀನಿ. ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ, ನೋಡಬೇಕಲ್ವ ರಿಸಲ್ಟು ನೋಡಬೇಕು ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡೋಣ ತಮ್ಮಂದು ಏನಾಗುತ್ತೆ ಅಂತ. ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪುಟ್ಟ. ಆ್ಯಂಡ್ ಇವಾಗಿಷ್ಟೇ ನನ್ನ ತಂಗಿ ಜಸ್ಟ್ ಬಂದು, ಸೊ ಅವಳು ಕೂಡ ಒಂದು ಸಣ್ಣ ಡೈಲಾಗ್ನ ಪ್ರಾಕ್ಟೀಸ್ ಆಗಿ, ಸೊ ಅವಳು ಕೂಡ ಮಾಡಲಿ ಅಂತ ನನಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಬಂದು. ಸೊ ಅವಳು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಬರ್ತಾಳೆ, ಹೆಂಗಾಗುತ್ತೆ ನೋಡೋಣ. ಜೊತೆಗೆ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ತಮ್ಮ ಅಂತ ಮುಗಿಸಿ ಬಂದ. ಈಗ ನಂದು ಇನ್ನೇನು ಕೆಲವೇ ಜನಗಳಿದ್ದಾರೆ. ಥ್ಯಾಂಕ್ ಯು ಪುಟ್ಟ. ಸೊ ನೋಡೋಣ, ನೆಕ್ಸ್ಟ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಏನಾಗುತ್ತೆ ಅಂತ. ಇನ್ನು ನೀವು ನೋಡ್ತಾ ಇದ್ದೀರಾ, ನನ್ನ ತಂಗಿ ಫುಲ್ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದಾಳೆ ಡೈಲಾಗ್ನ, ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಇನ್ನೂ ಒಳಗಡೆ ಎಲ್ಲ ನೀವು ನೋಡ್ತಾ ಇದ್ದೀರಾ, ಅವರು ಪ್ರಾಕ್ಟೀಸ್ ಮಾಡ್ಕೊಳ್ತಾ. ತಂಗಿ ಕೂಡ ಇದ್ದಾಳೆ, ಪಲ್ಲು, ಅವಳು ಕೂಡ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ಲು. ಇನ್ನು ನಾನು ಆಡಿಷನಿಗೆ ಹೋಗೋ ಟೈಮ್ ಬಂತು. ಸೊ ನೋಡಿ, ಇದು ನಮ್ಮ ಆಡಿಷನ್ ತಗೊಳ್ಳೋಂತಹ ರೂಮು. ಸೊ ಬನ್ನಿ ಈಗ ಒಳಗಡೆ ಹೋಗಿ ಬರೋಣ, ಹೇಗಾಗುತ್ತೆ ಅಂತ ನೋಡೋಣ. ಇದು 78ನೇ ನಂಬರ್ ನಂದಾಗಿತ್ತು. ಸೊ ಒಳಗಡೆ ಹೋಗಿ ಬಂದು ಹೇಗಾಯಿತು ಅಂತ ಹೇಳ್ತೀನಿ, ಜೊತೆಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೂಡ ಹೇಳ್ತೀನಿ. ಸೊ ಬನ್ನಿ, ಇನ್ನು ತೊಗೊಳ್ಳೋಲ್ಲ. ಅದಕ್ಕಿಂತ ಮುಂಚೆ ಎಲ್ಲ ನೋಡ್ತಾ ಇದ್ದಾರೆ, ಇನ್ನೇನು ಕೆಲವೇ ಜನಗಳಿದ್ದರು. ಸೊ ಅವರು ಕೂಡ ಮಾಡ್ಕೊಬರ್ಬೇಕು. ಹಾಗೆ ನನ್ನ ತಂಗಿಗೆ 82 ನಂಬರ್ ಸಿಕ್ಕಿತ್ತು, ಅವಳದು ಕೂಡ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಫೈನಲಿ ಮುಗಿಸ್ಕೊಬಂದೆ, ಫೋಟೋ ಕೊಡಬೇಕು ಈಗ. ಸೊ ಇಲ್ಲಿ ಫೋಟೋ ಕೊಟ್ಟು ನೆಕ್ಸ್ಟ್ ನಾವು ಮನೆ ಕಡೆ ಹೋಗೋಣ. ಸೊ ಬನ್ನಿ ಕೊಟ್ಟು ಬರೋಣ. ಎಂತ ಪುಟ್ಟ ನಿನ್ನ ಹೆಸರು? ಖುಷಿ. ಸೊ ಖುಷಿಯಾಗಿ ಅವಾಗಿಂದ ಫುಲ್ ಆಟಾಡ್ತಾ ಇದ್ಲು. ಸೊ ತುಂಬ ಜೋರಾಗಿ ಕೇಳಿಸ್ತಾ ಇತ್ತು, ಇವ್ರು ಸಾಂಗ್ ಎಲ್ಲ ಚೆಂದ ಹೇಳ್ತಾ ಇದ್ಲು. ನಾನು ಮುಗಿಸಿ ನನ್ನ ತಂಗಿಗೋಸ್ಕರ ಕಾಯ್ತಾ ಇದ್ದೆ, ಅವಾಗ ಪುಟ್ಟಿ ಚೆಂದ ಆಡ್ತಾ ಇದ್ಲು. ಸೊ ಪುಟ್ಟ ಕೇಳ್ಪಟ್ಟೆ ನೀನು ಡ್ರಾಮಾ ಜೂನಿಯರ್ಸಲ್ಲೂ ಆ್ಯಕ್ಟ್ ಮಾಡಿದ್ದೆ ಅಂತ. ಹೇಳ್ಬೋದಾ ಪುಟ್ಟ ಏನು ಮಾಡಿದ್ದೆ? ಹಾಗೆ ಸೊ ಡ್ರಾಮಾ ಜೂನಿಯರ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದೆ ಅಂತ ಹೇಳಿದೆ, ಏನು ಮಾಡಿದ್ಯಾ ಅಂತ ಹೇಳ್ಬೋದಾ? ಜಡೆ ಹೊತ್ತೊಡ ಹಸಿಯ ತಗೊಳ್ಳುತ್ತೊಡ ನಾಡಸು
ಧರ್ಮಂ ಪಿಡಿತಿರ್ದಳಂ ವಿಷ ಉಂಡಣಂ ಶವ ಶಿರೋ ಮಾಲಿಯಂ ಕಟ್ಟಿರ್ದಳಂ ಕಡು ಮಾರಾಳ ಪಡೆಯ ಸಂಗಳ ಮತ್ತೆ ತಿರ್ದಳಂ ಬಿಡನಲ್ಲದೆ ಅಕ್ಕಿನ ಲೋಕಕ್ಕೆ ಒಡೆಯಲಿಲ್ಲ ಈ ನುಡಿಯ ತೆರದಿ ಹರಿಶ್ಚಂದ್ರನಲ್ಲದೆ ಇನ್ನಾರು ಗತಿ ಮತಿ ನನಗೆ ಅಯ್ಯೋ ಸ್ವಾಮಿ ಹರಿಶ್ಚಂದ್ರ. ವಾವ್, ಇವತ್ತಿನ ಡೈಲಾಗ್ ಹೇಳ್ಬೋದಾ? ಸೊ ಭಗವಂತ ಕಷ್ಟ ಕೊಡುವುದು ಪರೀಕ್ಷೆ ಹಾಂ, ಭಗವಂತ ಕಷ್ಟ ಕೊಡುವುದು ಪರೀಕ್ಷೆ ಮಾಡುವುದಕ್ಕೆ ಹೊರತು ಪ್ರಾಣವನ್ನು ತೆಗೆಯುವುದಕ್ಕಲ್ಲ. ಜೀವ ಕೊಟ್ಟವನು ಜೀವನಾನು ಕೊಡ್ತಾನೆ. ಅವನು ನಂಬಿದವನೆಂದು ಕೈ ಬಿಡುವುದಿಲ್ಲ. ಭರವಸೆ ಕಳ್ಕೋಬೇಡಿ. ಓ ಗ್ರೇಟ್ ಪುಟ, ತುಂಬ ಚಂದ ಮಾಡಿದ್ಯಾ. Thank you. ಸೊ ಎಲ್ಲಿ ನಿಮ್ಮನೆ, ಎಲ್ಲಿ ನಿಮ್ಮೂರು? ಸಿರ್ಸಿ. ಶಿರ್ಸಿನೇನಾ? ಸೊ ನೆಕ್ಸ್ಟ್ ಅಪ್ಕಮಿಂಗ್ ಒಂದು ಒಳ್ಳೆ ಪ್ರತಿಭೆ ನಮ್ಮ ಶಿರ್ಸಿಯಿಂದ ಹೋಗ್ತಾರೆ. ಸೊ ಆಲ್ ದಿ ಬೆಸ್ಟ್. ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಗಾಡ್ ಗ್ರೇಸ್, ಮಾರಿಕಾ ಮಾಮ ನಿಮ್ಮ ಜೊತೆಗಿರ್ತಾರೆ. ಸೊ ಚೆನ್ನಾಗಾಗಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಸೊ ಹಾಗೇನಾದರೂ ಗುಡ್ ನ್ಯೂಸ್ ಬಂದರೆ ನನ್ನನ್ನು ಕನೆಕ್ಟ್ ಮಾಡಿ. ಸೊ ನಾನು ನಿಮ್ಮ ನೆಕ್ಸ್ಟ್ ಬ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ಆಮೇಲೆ ಲಾಸ್ಟಿಗೆ ಹೇಳಿದೆ, ಇವಾಗ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 6th ಸ್ಟ್ಯಾಂಡರ್ಡ್. ಸೂಪರ್ ಪುಟ್ಟ, ಆಲ್ ದಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಫ್ಯೂಚರ್ ಅಂತ ಹೇಳ್ತಾ ಪುಟ್ಟ ಬಾಯ್ ಬಾಯ್. ಆಗ್ಬಿಟ್ಟ. ಎಂತ ನಿನ್ನ ಹೆಸರು? ಶಾರ್ವರಿ. ಶಾರ್ವರಿ. ಸೊ ಶಾರ್ವರಿ, ನೀನು ಎಂಥದ್ರೊಳಗೂ ಪಾರ್ಟಿಸಿಪೇಟ್ ಮಾಡಿದ್ಯಂತಲ್ಲ, ಯಾವುದ್ರಲ್ಲಿ ಮಗ? ಚೋಟಾ ಚಾಂಪಿಯನ್ ಡ್ರಾಮಾ ಡ್ರಾಮಾ. ವಾವ್, ಜೋಟಾ ಚಾಂಪಿಯನಲ್ಲಿ ಬಂದಿದ್ಯಾ? ಸೃಜನ್ ಲೋಕೇಶ್ ಮಾಮನ್ ಮೀಟ್ ಆಗಿದ್ಯಾ? ಶ್ವೇತಾ ಆಂಟಿ ಮೀಟ್ ಆಗಿದ್ಯಾ? ಎಷ್ಟು ಕ್ಯೂಟ್ ಮಗ. ಇನ್ನು ಡ್ರಾಮಾ ಜೂನಿಯರ್ಸಲ್ಲಿ ಎಂತ ಮಾಡಿದ್ದೆ ನೀನು? ನಾನು ಆಡಿಷನ್ ಕೊಟ್ಟಿದ್ಯಾ? ಅಂತೂ ಕೊಟ್ಟಿದ್ದ ಮಗ. ಮಾಡಿ ತೋರಿಸ್ತೀಯ ಎಂತ ಮಾಡಿದ್ದೆ ಅಂತ? ಎಂತ ಮಾಡಿದ್ದೆ ಮಾಡಿ ತೋರಿಸ್ತೀಯಾ? ಈಗ ಗೊತ್ತಿಲ್ದ? ಈಗ ಮಾಡಿದ್ದು ತೋರಿಸ್ತೀಯಾ? ಈಗ ಎಂತ ಮಾಡಿದ್ದೆ ನೀವು ಆಡಿಷನಲ್ಲಿ? ಹಾಡಲಿದ್ದೆ. ಹಾಡು ಹೇಳಿದ್ಯಾ? ಈಗ ಒಂದು ಹಾಡು ಹೇಳ ಮಗ. ಗೊಂಬೆ ಹೇರುತ್ತೈತೆ ಮತ್ತೆ ಹೇರುತ್ತೈತೆ ನೀನೆ ರಾಜಕುಮಾರ, ಹೊಸ ಬೆಳಕಂದು ಹೊಸದಿಗೆ ಬಂದು ಮನೆಯ ಮಳೆಗಳೆಂದು ರಾಜಿಸುವ ರಾಜರತ್ನನು ಆಡಿಸೆ ನೋಡು, ಈಡಿಸೆ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಪುನೀತ್ ರಾಜ್ಕುಮಾರ್ ಸಾಂಗ್ ಹೇಳಿ ನೀನು ಕೂಡ ರಾಜ್ಕುಮಾರ್ ಈ ಥರನೇ ಇದೆಯಾ ಮಗ. ಆಲ್ ದಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಫ್ಯೂಚರ್ ಅಂತ ಹೇಳ್ತಾ ಹೀಗೆ ನೆಕ್ಸ್ಟ್ ಕೊಡು ಮಗ. ಓಕೆನಾ? ನಮ್ಮೊಂದು ಪಕ್ಕುರೆ ಮಗ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರನೂ ಕಲಾವಿದರು ಬಂದಿದ್ರು. ಸೊ ನೀವು ನೋಡ್ತಾ ಇದ್ದೀರಾ, ಅವ್ರನ್ನ ನೋಡಿದ್ರೆ ನಮಗೂ ಖುಷಿ ಆಗ್ತದೆ. ಯಾಕಂದರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಎಷ್ಟು ಚೆಂದ ಮಾತಾಡ್ತಾರೆ ಅಂತ, ಆ ನುಡಿಮುತ್ತನ್ನು ಎಷ್ಟು ಚೆಂದ ಆಡ್ತಾರೆ ಅಂತ ಖುಷಿ ಆಗ್ತದೆ. ಬಟ್ ನಮ್ದಾಗದೇ ಇದ್ರೂ ಅಡ್ಡಿಲ್ಲ, ತೊಂದರೆ ಇಲ್ಲ ಅಂತ ಪ್ರತಿಭಾವಂತ ಕಲಾವಿದರಿಗೆ ಆಗಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲೈಕನ್ನು ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವೀಡಿಯೋಸಿಗೆ ಅಂತ ಹೇಳ್ತಾ. ಸೊ ಟಟಾ ಬೈ, ಟೇಕ್ ಕೇರ್. ಹಾಯ್ ಫ್ರೆಂಡ್ಸ್, ಇವಾಗ ನಾವಿದ್ದೀವಿ ರಾಘವೇಂದ್ರ ಸರ್ ಜೊತೆಗೆ. ಹಾಯ್ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ ಸರ್? ತುಂಬ ಖುಷಿ ಆಯಿತು ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿ. ಸೊ ನನ್ನ ಸಬ್ಸ್ಕ್ರೈಬರ್ಸಿಗೆಲ್ಲ ಒಂದು ಮಾತು ಹೇಳ್ಬಿಡಿ ಸರ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ. ಶಿಲ್ಪಾ ಶೆಟ್ಟಿ ಅವರು ಎಷ್ಟು ಒಂದು ವರ್ಷನೂ ಆಗಲಿಲ್ಲ ಇನ್ನು ಅವರ ಟ್ರಾವೆಲ್ ವ್ಲಾಗಿಂಗ್ ಶುರು ಮಾಡಿದ್ದಾರೆ. ನಾನು ನೋಡಿದೆ ಸುಮಾರಷ್ಟು ಅವ್ರ ವೀಡಿಯೋಸು, ತುಂಬ ಚೆನ್ನಾಗಿದೆ. ನೋಡಿ ನೀವು ಖುಷಿ ಪಡ್ತೀರಾ, ಖಂಡಿತವಾಗ್ಲೂ ನೋಡಲೇಬೇಕಾದಂಥ ಚಾನಲು. ಆಮೇಲೆ ಇವರು ಮಲ್ಟಿ ಟ್ಯಾಲೆಂಟೆಡ್, ಇವರು ಡ್ಯಾನ್ಸರ್ ಕೂಡ ಹೌದು, ಆಮೇಲೆ ಬರವಣಿಗೆ ಕೂಡ ಇದೆ. ಇವರು ಹವ್ಯಾಸಿ ಲೇಖಕಿ. ಇವರು ಕಂಟೆಂಟ್ ಕ್ರಿಯೇಟರ್ ಅಷ್ಟೇ ಅಲ್ಲದೆ ತಮ್ಮದೇ ಸ್ವಂತ ಕಥೆಗಳನ್ನು ಬರೆದಿದ್ದಾರೆ, ಆಮೇಲೆ ಸ್ಕ್ರಿಪ್ಟ್ ಮಾಡಿದ್ದಾರೆ. ಮುಂದೆ ಏನೋ ಒಂದು ಏನದು ಬುಕ್ ಮಾಡಬೇಕು ಅಂತಿದ್ದಾರೆ. ಒಂದು ಯೂಟ್ಯೂಬ್ ವಿಡಿಯೋನೇ ಏನು ಫಿಲ್ಮ್ ಮಾಡಬೇಕಂತ, ಇದನ್ನು ಶಾರ್ಟ್ ಮೂವಿ ಮಾಡಬೇಕಂತ. ಅದಕ್ಕೆ ಇವ್ರದ್ದೇ ರೈಟಿಂಗ್ ಇರುತ್ತೆ. ಸೊ ಮಲ್ಟಿ ಟ್ಯಾಲೆಂಟೆಡ್. ಇಷ್ಟೇ ಅಲ್ಲದೆ ಇವರ ವ್ಲಾಗಿಂಗ್ ಚಾನಲ್ ಇನ್ನೂ ಹೆಚ್ಚೆಚ್ಚು ಬೆಳೀಲಿ ಅಂತ ನಾನು ಆಸೆ ಪಡ್ತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್, ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು. ಬಾಯ್ ಬಾಯ್.